ನಿಮ್ಮ ಆದರ್ಶಗಳನ್ನು ನಾವು ಫಾಲೋ ಮಾಡ್ತಿದ್ದೀವಿ. ನೀವೇ ಹೀಗೆ ನಂಬಿಕೆ ಕಳ್ಕೊಂಡ್ರೆ ಹೇಗೆ ಸರ್? ಇಂಗಳಿಗೆ ಅವರೇ, ನಾನು ನಂಬಿಕೆ ಕಳ್ಕೊಂಡಿಲ್ಲ. ಜನಗಳಿಗೆ ಸತ್ಯ ಗೊತ್ತಾಗಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಆದರೆ ಆ ವಿಷಯವಾಗಿ ಇಷ್ಟೆಲ್ಲ ಡಿಲೇ ಆಗ್ತಿದೆಯಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೇ. ಏನು ವಿಷಯ ಹೇಳಿ. ಅದೇ ಸರ್, ನಿಮ್ಮ ವೈಫು ಪ್ರಜ್ಞಾ ಡೈರಿ ವಿಚಾರ. ಸರ್, ಕ್ರಿಮಿನಲ್ಗಳೇ ಸಿಕ್ಬಿಡ್ತಾರೆ. ಆದರೆ ಬುದ್ಧಿವಂತ ಕ್ರಿಮಿನಲ್ಗಳಿದಾರಲ್ಲ ಸರ್, ಅವರು ಡಿಪಾರ್ಟ್ಮೆಂಟ್ ಅವ್ರಿಗೆ ಚಳ್ಳೆ ಹಣ್ಣು ತಿನ್ಸ್ಕೊಂಡು ಓಡಾಡ್ತಿರ್ತಾರೆ ಸರ್. ಸರ್, ಡೈರಿಲಿರೋ ಹ್ಯಾಂಡ್ ರೈಟಿಂಗು ಪ್ರಜ್ಞಾ ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗಿದೆ ಸರ್. ವಾಟ್? ಇದನ್ನೇ ಸರ್ ನಾನಾಗಲೇ ಸ್ಯಾಡ್ ನ್ಯೂಸ್ ಅಂತ ಹೇಳಿದ್ದು. ಇಂಗಳಿಗೆ ಅವರೇ, ಏನ್ ಹೇಳ್ತಾ ಇದ್ದೀರಾ ನೀವು? ಇವರು ಸಾಧಾರಣವಾದ ಕ್ರಿಮಿನಲ್ಸ್ ಅಲ್ಲ, ಭಾರಿ ಇದ್ದಾರೆ. ಹೌದು ಸರ್, ನಿಜ. ಪ್ರಜ್ಞಾ ಅವರು ಮನೆಯಲ್ಲಿ ಡೈರಿ ಬರೆದಿದ್ರಲ್ಲ ಸರ್, ಆ ಡೈರಿಲಿ ಅವರು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ವ್ಯಕ್ತಪಡಿಸಿರ್ತಾರೆ. ಅದನ್ನು ಕಳ್ತನ ಮಾಡಿಸಿ ಎಕ್ಸ್ಪರ್ಟ್ಸ್ಗಳು ಕೊಟ್ಟು ಫೋರ್ಜರಿ ಮಾಡಿಸಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಬರೆಸಿದ್ದಾರೆ ಸರ್. ಅದನ್ನು ಮೇಡಮ್ ತಲುಪೋ ಹಾಗೆ ನೋಡ್ಕೊಂಡಿದ್ದಾರೆ. ಮೇಡಮ್ ಅವರು ಅದು ನಿಜನೋ ಸುಳ್ಳು ಅಂತ ರೈಟಿಂಗ್ ಟೆಸ್ಟ್ ಕಳಿಸಿದ್ರು. ರಿಸಲ್ಟ್ ಬಂತು ಸರ್, ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗಿದೆ. ವಾಟ್? ಸರ್, ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗಿರೋದ್ರಿಂದ ಕೋರ್ಟು ಡೈರಿನ ಪ್ರಬಲವಾದ ಸಾಕ್ಷಿ ಅಂತ ಕನ್ಸಿಡರ್ ಮಾಡ್ಬೋದು. ತುಂಬ ಸ್ಟ್ರಾಂಗ್ ಆಗಿ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್. ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್ ಇಂಗಳಿಗೆ ಅವರೇ. ನಂಗೆ ಸದ್ಯಕ್ಕೆ ಏನು ಮಾಡಬೇಕು ಅಂತಲೇ ತಲೆ ಓಡ್ತಾ ಇಲ್ಲ. ಹಾಗಂತ ಹೆದರಿದ್ದೀನಿ ಅಂತ ಅನ್ಕೋಬಿಡಿ. ಸ್ವಲ್ಪ ಶಾಂತವಾಗಿ ಕೂತು ಯೋಚನೆ ಮಾಡಿದ್ರೆ ಇದಕ್ಕೇನು ಮಾಡಬೇಕು ಅಂತ ನಂಗೆ ಉತ್ತರ ಸಿಗುತ್ತೆ. ಸರ್, ಏನಾದರೂ ಡೆವಲಪ್ಮೆಂಟ್ ಇದ್ದರೆ ತಕ್ಷಣ ತಿಳಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ಸ್ ಒನ್ಸ್ ಅಗೇನ್. ಬಾಯ್. ಬಾಯ್ ಸರ್.